ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್, ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಶ್ಲೇಷಣೆ. ಇವತ್ತಿನ ವಿಶ್ಲೇಷಣೆಯ ವಿಷಯ: ಯತ್ನಾಳ್ ದೆಹಲಿ ದಂಡಯಾತ್ರೆ ಸಫಲವಾಯಿತೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಭಿನ್ನಮತೀಯ ನಾಯಕ ದೆಹಲಿಯಲ್ಲಿದ್ದಾರೆ. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಬಿಜೆಪಿಯ ವಿವಿಧ ನಾಯಕರನ್ನು ಅವರು ಭೇಟಿಯಾಗ್ತಾ ಇದ್ದಾರೆ. ಇವತ್ತು ಅವರು ರಾಜನಾಥ್ ಸಿಂಗ್ ಅವರ ಜೊತೆಗೆ ಭೇಟಿಯಾದರು. ಜೊತೆಗೆ ಬಿಜೆಪಿಯ ಹಲವು ಹಿರಿಯ ನಾಯಕರ ಜೊತೆಗೂ ಕೂಡ ಚರ್ಚೆ ನಡೆಸಿದ್ದಾರೆ. ನಾಳೆ ಜಗದಾಂಬಿಕಾ ಪಾಲ್ ಅವರನ್ನು ಅವರು ಭೇಟಿಯಾಗಲಿದ್ದಾರೆ ಅವರ ತಂಡದ ಜೊತೆಗೆ. ಇವತ್ತಿನ ಬಿಜೆಪಿಯ ವಿದ್ಯಮಾನಗಳನ್ನು ಗಮನಿಸಿದರೆ ಒಂದು ವಿಷಯ ಸ್ಪಷ್ಟ ಆಗ್ತಾ ಇದೆ: ಯತ್ನಾಳ್ ಅವರು ಪಕ್ಷದಿಂದ ಸಸ್ಪೆಂಡ್ ಆಗೋದಿಲ್ಲ. ಅದೇ ರೀತಿ ವಿಜಯೇಂದ್ರ ಅವರು ರಾಜ್ಯ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಯೋದಿಲ್ಲ. ಇದನ್ನು ಹೇಳೋದಕ್ಕೆ ಬಹಳ ಕಾರಣಗಳಿವೆ. ಯತ್ನಾಳ್ ಅವರನ್ನ ಶಿಸ್ತು ಸಮಿತಿಯವರು ಕರೆ ಮಾಡಿ ಕರೆಸಿಕೊಂಡದ್ದು. ದೆಹಲಿಗೆ ಕರೆ ಮಾಡಿ ಕರೆಸಿಕೊಂಡಂತಹ ವ್ಯಕ್ತಿಯನ್ನ ಸಸ್ಪೆಂಡ್ ಮಾಡೋದಿದ್ರೆ ಮೊದಲೇ ಮಾಡ್ತಾ ಇದ್ರು. ಅದಕ್ಕಾಗಿ ಅವರು ದೆಹಲಿಗೆ ಕರೆಸಿಕೊಳ್ಳಬೇಕಾದಂತಹ ಅಗತ್ಯ ಇರಲಿಲ್ಲ. ಅದೇ ರೀತಿ ಯತ್ನಾಳ್ ಅವರು ಕೂಡ ಮಾತನಾಡುವಂತಹ ಧಾಟಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ದೆಹಲಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ದೆಹಲಿಯಲ್ಲಿ ಅವರು ಶಿಸ್ತು ಸಮಿತಿಯ ಅಧ್ಯಕ್ಷರನ್ನ ಭೇಟಿಯಾಗುವುದಕ್ಕಿಂತ ಮುಂಚೆ ಪತ್ರಕರ್ತರ ಜೊತೆಗೆ ಮಾತಾಡ್ತಾ, ನಾನು ಪಕ್ಷದ ಯಾರ ವಿರುದ್ಧವೂ ಕೂಡ ನಾನು ಮಾತನಾಡಿಲ್ಲ, ಪಕ್ಷದ ಕಾರ್ಯಕ್ರಮಗಳನ್ನು ನಾನು ಟೀಕಿಸಿಲ್ಲ, ನಾನೇನಿದ್ದರೂ ವಕ್ಫ್ ಆಸ್ತಿಯ ವಿವಾದಕ್ಕೆ ಸಂಬಂಧಿಸಿ ಅಪಬಳಕೆಗೆ ಸಂಬಂಧಿಸಿ ನನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇನೆ. ಅದರಲ್ಲಿ ಪಕ್ಷದ ಹಲವು ನಾಯಕರು ಭಾಗವಹಿಸಿದ್ದಾರೆ. ಆ ಪ್ರತಿಭಟನೆಯ ಬಗ್ಗೆ ಮಾತ್ರ ನಾನು ಮಾತನಾಡಿದ್ದೇನೆ. ಜೊತೆಗೆ ಸದಾನಂದ ಗೌಡ ಅವರ ವಿಷಯ ಬಂದಾಗ ಅವರು ಏನು ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ಉತ್ತರವೊಂದನ್ನು ಮಾತ್ರ ನಾನು ನೀಡಿದ್ದೇನೆ ಹೊರತು ಇನ್ಯಾವ ಕರ್ನಾಟಕದ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ನಾನು ಮಾತನಾಡಿಲ್ಲ ಎಂದು ಅವರು ಹೇಳಿದ್ದಾರೆ. ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷರಾದಂತಹ ಪಾಠಕ್ ಅವರನ್ನು ಭೇಟಿಯಾಗಿ ಹೊರಗೆ ಬಂದ ಬಳಿಕವೂ ಕೂಡ ಯತ್ನಾಳ್ ಅವರ ಮುಖಭಾವವನ್ನು ಗಮನಿಸಿದರೆ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದಂತೆ ಕಾಣಿಸುತ್ತಿರಲಿಲ್ಲ. ಯತ್ನಾಳ್ ಅವರು ಹೊರಗೆ ಬಂದು ಕೂಡ ಪತ್ರಕರ್ತರ ಜೊತೆಗೆ ಮಾತಾಡಿದ್ರು. ಅವರು ಹೇಳಿದ್ದು ಇಷ್ಟು: ನಾನು ಶಿಸ್ತು ಸಮಿತಿ ಅಧ್ಯಕ್ಷರ ಜೊತೆಗೆ ಮಾತನಾಡಿದ್ದೇನೆ, ಅವರಿಗೆ 6 ಪುಟಗಳ ವಿವರಣೆಯೊಂದನ್ನು ನೀಡಿದ್ದೇನೆ, ಅವರು ಅದನ್ನೆಲ್ಲ ಓದಿ ಪರಿಶೀಲಿಸುತ್ತೇವೆ ಎಂದು ಹೇಳಿದ್ದಾರೆ. ಇನ್ಯಾವುದೇ ಸೂಚನೆಗಳು ಕೂಡ ಅವರ ಮಾತುಕತೆಯಲ್ಲಿ ಇರಲಿಲ್ಲ ಎನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಇದರ ಅರ್ಥ ಸ್ಪಷ್ಟ: ಯತ್ನಾಳ್ ಅವರ ದೆಹಲಿಯ ದಂಡಯಾತ್ರೆ ಅದು ದಂಡದ ಯಾತ್ರೆ ಆಗಿರುವ ಸಾಧ್ಯತೆ ಇದೆ. ಈ ಮಧ್ಯೆ ಯತ್ನಾಳ್ ಅವರ ಬೆಂಬಲಿಗರಾದಂತಹ ಪ್ರತಾಪ್ ಸಿಂಹ ಮತ್ತಿತರರು JPC ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಕಾರ್ಯದರ್ಶಿಯವರನ್ನು ಇವತ್ತು ಭೇಟಿಯಾಗಿದ್ದಾರೆ. ನಾಳೆ ಯತ್ನಾಳ್ ಮತ್ತು ಅವರ ಸಂಗಡಿಗರೆಲ್ಲರೂ ಸೇರಿ JPCಯ ಅಧ್ಯಕ್ಷರಾಗಿರುವಂತಹ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ಜಗದಾಂಬಿಕಾ ಪಾಲ್ ಅವರನ್ನು ಭೇಟಿಯಾಗಿ ಒಂದು ಮನವಿಯನ್ನು ಸಲ್ಲಿಸಲಿದ್ದಾರೆ. ಈ ಜಗದಾಂಬಿಕಾ ಪಾಲ್ ಯಾರು? ಅವರಿಗೂ ಪಕ್ಷದ ಶಿಸ್ತು ಕ್ರಮಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂದರೆ ಅದು ಏನೂ ಇಲ್ಲ. ಜಗದಾಂಬಿಕಾ ಪಾಲ್ ಅವರು ಸಂಸದರಾಗಿದ್ದುಕೊಂಡು ಕೇಂದ್ರ ಸರ್ಕಾರವು ತರಲು ಉದ್ದೇಶಿಸಿರುವಂತಹ ವಕ್ಫ್ ತಿದ್ದುಪಡಿ ಕಾಯಿದೆಯ ಕುರಿತು ಚರ್ಚಿಸಿ ಒಂದು ವರದಿಯನ್ನು ನೀಡಲು ನಿಯುಕ್ತರಾದಂತಹ ಸಮಿತಿಯ ಅಧ್ಯಕ್ಷರು. ಈ ಜಂಟಿ ಸಂಸದೀಯ ಸಮಿತಿಯಲ್ಲಿ ಬೇರೆ ಬೇರೆ ಪಕ್ಷಗಳ, ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಆಮ್ ಆದ್ಮಿ ಇರ್ಬೋದು, ಬೇರೆ ಬೇರೆ ಪಕ್ಷಗಳ ಸದಸ್ಯರಿದ್ದಾರೆ, ಬಿಜೆಪಿಯ ಸದಸ್ಯರು ಕೂಡ ಇದ್ದಾರೆ. ಅವರು ಪರಿಶೀಲಿಸಬೇಕಾಗಿರುವುದು ಏನು ಅಂತ ಹೇಳಿದರೆ, ಈ ಹೊಸ ಕಾಯ್ದೆ ತಿದ್ದುಪಡಿ ಏನು ಬರ್ತಾ ಇದೆ ವಕ್ಫಿಗೆ, ಅದನ್ನು ಹೇಗೆ ತಿದ್ದುಪಡಿ ಮಾಡಬೇಕು, ಆ ಮಸೂದೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿವಿಧ ಪಕ್ಷಗಳ ಜೊತೆಗೆ, ನಾಯಕರ ಜೊತೆಗೆ ಚರ್ಚಿಸಬೇಕಾಗಿರೋದು ಅವರು. ಹಾಗಾಗಿ ನಾಳೆ ಯತ್ನಾಳ್ ಅವರು ಅವರನ್ನು ಭೇಟಿಯಾದರೂ ಕೂಡ ಅದರಲ್ಲಿ ವಿಜಯೇಂದ್ರ ಅವರನ್ನು ಇಳಿಸಬೇಕು ಎನ್ನುವ ಬೇಡಿಕೆಗೆ ಯಾವ ಮಹತ್ವವೂ ಇಲ್ಲ. ಹೈಕಮಾಂಡ್ ಒಂದು ತನ್ನ ಎಂದಿನ ನೀತಿಯನ್ನ ಈ ವಿಷಯದಲ್ಲಿ ಅನುಸರಿಸ್ತಾ ಇದೆ ಎನ್ನುವಂತಹ ಅನುಮಾನ ನಮಗೆ ಬರ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಹಾವು ಸಾಯಬಾರದು, ಕೋಲು ಮುರಿಯಬಾರದು. ಆ ಕಡೆ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬಾರದು, ಈ ಕಡೆ ವಿಜಯೇಂದ್ರ ಅವರ ಸ್ಥಾನ ಭದ್ರವಾಗಿರಬೇಕು. ಇದೇ ಬಹುಶಃ ಬಿಜೆಪಿ ಹೈಕಮಾಂಡಿನ ಇವತ್ತಿನ ನೀತಿ ಅಂತ ನನಗೆ ಅನಿಸ್ತಾ ಇದೆ. ಯತ್ನಾಳ್ ಅವರು ಕಳೆದ ಕೆಲವು ದಿನಗಳಿಂದ ಪದೇ ಪದೇ ಹೇಳ್ತಾ ಇರುವಂತಹ ಒಂದು ಮಾತೇನು ಅಂತ ಹೇಳಿದ್ರೆ, ನಮ್ಮದು ಏಕೈಕ ಬೇಡಿಕೆ ಅದೇನು ಅಂತ ಹೇಳಿದ್ರೆ ವಿಜಯೇಂದ್ರ ಅವರು ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಬೇಕು. ವಿಜಯೇಂದ್ರ ಅವರು ಇಷ್ಟು ಗಟ್ಟಿಯಾಗಿ ಅಧ್ಯಕ್ಷ ಹುದ್ದೆಯಲ್ಲಿ ಕುಳಿತುಕೊಳ್ಳುವುದಕ್ಕೆ ಕಾರಣರು ಯಾರು, ಅವರ ಹಿನ್ನೆಲೆಯಲ್ಲಿರುವಂತಹ ಬಲಶಾಲಿ ಶಕ್ತಿ ಯಾವುದು ಎನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿಯೇ ಮೂಡುತ್ತದೆ. ಇದನ್ನು ಗಮನಿಸಿದಾಗ ನಮಗೆ ಎಲ್ರಿಗೂ ಹಿರಿಯ ನಾಯಕರನ್ನ ಖಾಸಗಿಯಾಗಿ ಮಾತನಾಡಿಸಿದಾಗ, ದೆಹಲಿಯ ಬಿಜೆಪಿ ಮೂಲಗಳನ್ನು ಶೋಧಿಸಿದಾಗ ನಮಗೆ ಕೇಳಿ ಬರುವಂತಹ ಉತ್ತರ ಏನು ಅಂತ ಹೇಳಿದ್ರೆ, ವಿಜಯೇಂದ್ರ ಅವರ ಹಿಂದೆ ಗಟ್ಟಿಯಾಗಿ ನಿಂತಿರುವವರು ಇನ್ಯಾರೂ ಅಲ್ಲ, ಅಮಿತ್ ಶಾ. ಬಿಜೆಪಿ ಹೈಕಮಾಂಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬಿಟ್ಟರೆ 2ನೇ ಅತ್ಯಂತ ಗಟ್ಟಿಯಾದಂತಹ ಸ್ವರ ಇರೋದು ಅಮಿತ್ ಶಾ ಅವರದು.
ಅಮಿತ್ ಶಾ ಅವರು ನೀಡುವಂತಹ ಸಲಹೆಯ ಮೇಲೆಯೇ ನರೇಂದ್ರ ಮೋದಿ ಅವರು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಅಮಿತ್ ಶಾ ಅವರು ವಿಜಯೇಂದ್ರ ಅವರನ್ನು ಗಟ್ಟಿಯಾಗಿ ಬೆಂಬಲಿಸಿರುವಂತಹ ಕಾರಣವೂ ಕೂಡ ಕುತೂಹಲಕರ. ದೆಹಲಿಯ ಬಿಜೆಪಿಯ ಮೂಲಗಳನ್ನೇ ನಂಬುವುದಾದರೆ ನಾವು ಕಳೆದ ಲೋಕಸಭಾ ಚುನಾವಣೆಗೂ ಮತ್ತು ಈ ವಿಷಯಕ್ಕೂ ಸಂಪರ್ಕ ಇದೆ, ಲಿಂಕ್ ಇದೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರಕ್ಕೆ ವಿಜಯದ ಗ್ಯಾರಂಟಿ ಇರಲಿಲ್ಲ. ಒಟ್ಟು 28 ಸ್ಥಾನಗಳಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೇವೆ ಎನ್ನುವಂತಹ ವಿಶ್ವಾಸ ಅವರಲ್ಲಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವರನ್ನು ಅಧ್ಯಕ್ಷ ಪಟ್ಟಕ್ಕೆ ಏರಿಸಿ ಅದರ ಪ್ರಯೋಗವನ್ನು ನೋಡುವುದು ಹೈಕಮಾಂಡ್ನ ಉದ್ದೇಶವಾಗಿತ್ತು. ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರು 28 ಕ್ಷೇತ್ರಗಳಿಗೆ ಒಂದೊಂದು ಕ್ಷೇತ್ರಕ್ಕೂ ತಲಾ 10 ಕೋಟಿ ರೂಪಾಯಿಯಂತೆ 280 ಕೋಟಿ ರೂಪಾಯಿಗಳನ್ನು ಸಂಪನ್ಮೂಲವನ್ನು ರೂಢಿಸಿಕೊಂಡಿದ್ದಾರೆ. ಹೈಕಮಾಂಡ್ಗೆ ಅವರು ನೆರವಾಗಿದ್ದಾರೆ ಎನ್ನುವಂತಹ ಮಾತನ್ನು ಬಿಜೆಪಿಯ ಒಳ ವಲಯಗಳು ಹೇಳ್ತಾ ಇವೆ. ಇನ್ನು ಯತ್ನಾಳ್ ಮತ್ತು ಅವರ ಗೆಳೆಯರ ಬಳಗದ ಇಚ್ಛೆಯಂತೆ ವಿಜಯೇಂದ್ರ ಅವರನ್ನ ಆ ಸ್ಥಾನದಿಂದ ಕೆಳಗಿಳಿಸುವುದಾದರೆ ಬಿಜೆಪಿ ನಂಬಿಕೊಂಡು ಬಂದಿರುವಂತಹ ಸಾಮಾಜಿಕ ನ್ಯಾಯದ ಒಂದು ಜಾತಿ ಸಮೀಕರಣದ ಒಂದು ನೀತಿ ಏನಿದೆಯಲ್ಲ ಅದಕ್ಕೆ ವಿರುದ್ಧವಾಗುವಂತಹ ಕೆಲಸ ಆಗುತ್ತೆ ಎನ್ನುವುದು ವೀಕ್ಷಕರ ಅನಿಸಿಕೆ. ಉದಾಹರಣೆಗೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕನ ಸ್ಥಾನದಲ್ಲಿ ಅಶೋಕ್ ಇದ್ದಾರೆ, ಅವರು ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅದೇ ರೀತಿ ಪಕ್ಷದ ಅಧ್ಯಕ್ಷ ಹುದ್ದೆಯಲ್ಲಿ ವಿಜಯೇಂದ್ರ ಅವರಿದ್ದಾರೆ, ಅವರು ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಈ ಎರಡೂ ಸಮುದಾಯಗಳ ಜಾತಿ ಸಮೀಕರಣದ ಮೇಲೆಯೇ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಗಳಿಸಿದ್ದು ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಇಲ್ಲಿ ವಿಜಯೇಂದ್ರ ಅವರನ್ನು ಬದಲಿಸಿದರೆ ಅಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನವನ್ನು ಕೂಡ ಬದಲಿಸಬೇಕಾಗ್ತದೆ ಎನ್ನುವುದು ಬಿಜೆಪಿಯ ಒಳಗಿನ ಮಾತು. ಹೀಗೆ ಬದಲಾಯಿಸಿದಾಗ ಮತ್ತೆ ಇನ್ನೊಬ್ಬ ಒಕ್ಕಲಿಗ ನಾಯಕನನ್ನು ಹುಡುಕೋಬೇಕು. ಅದೇ ರೀತಿ ಯತ್ನಾಳ್ ಅವರಿಗೆ ಇದರಿಂದ ಏನು ಲಾಭ ಆಗುತ್ತೆ ಅನ್ನುವಂಥದ್ದು. ಯತ್ನಾಳ್ ಅವರನ್ನು ಪ್ರತಿಪಕ್ಷ ನಾಯಕನ ಸ್ಥಾನಕ್ಕೆ ತಂದ್ರೆ ಮತ್ತೆ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಲಿಂಗಾಯತರಿಗೆ ಬಿಟ್ಟುಕೊಡ್ಲಿಕ್ಕಾಗಲ್ಲ, ಅದಕ್ಕೆ ಒಕ್ಕಲಿಗರನ್ನು ಹುಡುಕಬೇಕಾಗುತ್ತೆ. ಅಂತಹ ಒಂದು ಹೆಸರು ಈಗ ಬಿಜೆಪಿಯ ವಲಯದಲ್ಲಿ ಕೇಳಿ ಬರ್ತಾ ಇಲ್ಲ. ವಿಜಯೇಂದ್ರ ಅವರನ್ನ ಒಂದು ವೇಳೆ ಕೆಳಗಿಳಿಸಿದರೆ ಸೋಮಣ್ಣ ಅವರು ಅಧ್ಯಕ್ಷರಾಗಬಹುದು ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಆದರೆ ಸೋಮಣ್ಣ ಅವರನ್ನು ರಾಜ್ಯ ಅಧ್ಯಕ್ಷರ ಸ್ಥಾನಕ್ಕೆ ತಂದರೆ ಮತ್ತೆ ಯತ್ನಾಳ್ ಮತ್ತು ಸೋಮಣ್ಣ ಅಂದ್ರೆ ಎರಡೂ ಲಿಂಗಾಯತ ಮುಖಗಳಾಗ್ತವೆ ಅನ್ನುವಂತಹ ಮಾತು ಇದೆ. ಅದೇ ರೀತಿ ಇನ್ನೊಂದು ಕಡೆಯಿಂದ ಅಶೋಕರನ್ನ ಇಳಿಸಿ ಯತ್ನಾಳ್ ಅವರನ್ನ ಅಲ್ಲಿ ಪ್ರತಿಪಕ್ಷ ನಾಯಕರನ್ನಾಗಿ ಮಾಡಿದ್ರು ಕೂಡ ಅದು ಕೂಡ ವರ್ಕೌಟ್ ಆಗೋದಿಲ್ಲ. ಜಾತಿ ಸಮೀಕರಣದ ಲೆಕ್ಕ ತಪ್ಪಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೇಳಿ ಬರ್ತಾ ಇರುವಂತಹ ಇನ್ನೊಂದು ಹೆಸರು CN ಅಶ್ವತ್ಥನಾರಾಯಣ ಅವರದು. CN ಅಶ್ವತ್ಥನಾರಾಯಣ ಅವರು ಪಕ್ಷದ ಅಧ್ಯಕ್ಷದ ಹುದ್ದೆಯನ್ನು ವಹಿಸಬಹುದೇ ಎನ್ನುವಂತಹ ಮಾತು ಬಂದ್ರೆ ಇಲ್ಲಿಯೂ ಕೂಡ ಮತ್ತೆ ಅಶೋಕ್ ಅವರು ಪ್ರತಿಪಕ್ಷ ನಾಯಕರಾಗಿದ್ದಾರೆ, ಅಶ್ವತ್ಥನಾರಾಯಣ ಅವರು ಅಧ್ಯಕ್ಷ ಹುದ್ದೆಗೆ ನೇಮಕ ಮಾಡಲಿಕ್ಕೆ ಆಗೋದಿಲ್ಲ, ಜಾತಿ ಸಮೀಕರಣದ ಸಮೀಕ್ಷೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಅಶ್ವತ್ಥನಾರಾಯಣ ಅವರು BL ಸಂತೋಷ್ ಅವರ ಬಳಗದಲ್ಲಿ ಬಹಳ ಗುರುತಿಸಿಕೊಂಡವರಾಗಿದ್ರು ಕೂಡ ಅವರ ಹೆಸರು ಕೂಡ ಇಲ್ಲಿ ತಳ್ಳಿ ಹಾಕುವಂತದ್ದೇ ಪರಿಸ್ಥಿತಿ ಕಾಣ್ತಾ ಇದೆ. ಒಟ್ಟಾರೆ ಬಿಜೆಪಿಯಲ್ಲಿ ಗೊಂದಲದ ಸ್ಥಿತಿ ಇದೆ. ಯತ್ನಾಳ್ ಅವರು ಕಳೆದ 1 ವಾರದಿಂದ 2 ವಾರದಿಂದ ಏನು ವಿಜಯೇಂದ್ರ ಅವರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಮಾತಿನ ದಾಳಿ, ವಾಗ್ದಾಳಿ. ಅದರ ಜೊತೆಗೆ ವಿಜಯೇಂದ್ರ ಅವರ ಗುಂಪು ಏನು ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದೆ, ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕೆಂದು ಒತ್ತಾಯಿಸ್ತಾ ಇದೆ. ಇದು ಎರಡೂ ಪ್ರಶ್ನೆಗಳಿಗೆ ಸದ್ಯಕ್ಕಂತೂ ಉತ್ತರ ಸಿಗುವ ಹಾಗೆ ಕಾಣಿಸ್ತಾ ಇಲ್ಲ. ಇದರ ನಡುವೆ ನಿನ್ನೆ ಏನು ದೆಹಲಿಯಲ್ಲಿ ಬಿಜೆಪಿ ಸಂಸದರ ಒಂದು ಸಭೆ ನಡೆಯಿತು. ಅದರಲ್ಲಿ ಬಿಜೆಪಿಯ ಕರ್ನಾಟಕ ಉಸ್ತುವಾರಿ ಆಗಿರುವಂತಹ ರಾಧಾ ಮೋಹನ ದಾಸ್ ಅಗರ್ವಾಲ್ ಅವರ ಬಗ್ಗೆ ಬಹಳ ದೊಡ್ಡ ಅಸಮಾಧಾನ ಕೂಡ ವ್ಯಕ್ತವಾಗಿದೆ. ಅಗರ್ವಾಲ್ ಅವರು ಕರ್ನಾಟಕಕ್ಕೆ ಯಾವ ರೀತಿಯಲ್ಲಿ ಸಂಬಂಧಿಸಿದ್ದಾರೆ ಎನ್ನುವಂಥ ಪ್ರಶ್ನೆಯನ್ನು ಬಿಜೆಪಿ ನಾಯಕರೇ ಕೇಳ್ತಾ ಇದ್ದಾರೆ. ಅವರಿಗೆ ಪಕ್ಷದ ವಿದ್ಯಮಾನಿಗಳು ಗೊತ್ತಾಗ್ತಾ ಇಲ್ಲ. ಈ ಭಿನ್ನಮತದ ಸಮಸ್ಯೆ ಕಳೆದ 1 ವರ್ಷದಿಂದಲೂ ನಡೀತಾ ಇದೆ, ಅವರು ಅದನ್ನು ಗಮನ ಹರಿಸಿಲ್ಲ. ಆ ಎಳವೆಯಲ್ಲಿ ಆ ಭಿನ್ನಮತವನ್ನು ಚಿವುಟಿ ಹಾಕಿದ್ರೆ ಅಥವಾ ರಾಜಿ ಮಾಡಿದ್ರೆ ಬಹಳ ಸುಲಭ ಇತ್ತು. ಇವತ್ತಿನ ಈ ಸ್ಥಿತಿಗೆ ಬಿಜೆಪಿ ಪಕ್ಷ ಬೀದಿರಂಪ ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಎನ್ನುವಂತಹ ಮಾತನ್ನ ಹಲವು ಹಿರಿಯರು ಹೇಳ್ತಾ ಇದ್ದಾರೆ. ನಿನ್ನೆ ನಡೆದಂತಹ ಸಂಸದರ ಸಭೆಯಲ್ಲಿ ವೀರಣ್ಣ ಕಡಾಡಿ ಅವರಿರ್ಬೋದು, ಶೋಭಾ ಕರಂದ್ಲಾಜೆ ಅವರಿರ್ಬೋದು ಅಥವಾ ವಿ ಸೋಮಣ್ಣ ಅವರಿರ್ಬೋದು, ಅವರು 3 ಮಂದಿ ಕೂಡ ಈ ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವೀಕ್ಷಕರು ಏನು ಉಸ್ತುವಾರಿ ಆಗಿದ್ದಾರೆ ಕರ್ನಾಟಕದ್ದು, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅಗರ್ವಾಲ್ ಅವರು ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಈ ಪರಿಸ್ಥಿತಿ ಉದ್ಭವಿಸ್ತಾ ಇರಲಿಲ್ಲ ಎನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಬಿಜೆಪಿ ಹೈಕಮಾಂಡ್ನಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ಅಗರ್ವಾಲ್ ಅವರು ಉತ್ತರ ಪ್ರದೇಶದ ನಾಯಕರು. ಅಲ್ಲಿ ಆದಿತ್ಯನಾಥ ಯೋಗಿ ಅವರಿಗೆ ಇವರನ್ನ ಕಂಡ್ರೆ ಆಗಲ್ಲ. ಉತ್ತರ ಪ್ರದೇಶದಲ್ಲಿ ಹೆಚ್ಚು ಸಮಸ್ಯೆ ಪಕ್ಷಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರನ್ನು ಕರ್ನಾಟಕಕ್ಕೆ ಉಸ್ತುವಾರಿಯಾಗಿ ಕಳಿಸಲಾಗಿದೆ ಎನ್ನುವಂಥ ಒಂದು ಮಾತಿದೆ. ಅಗರ್ವಾಲ್ ಅವರು ಇವತ್ತು ಕೂಡ ಮೀಟಿಂಗ್ನಲ್ಲಿ ಮಾತನಾಡುವಾಗಲೂ, ನಿನ್ನೆ ಸಂಸದರ ಮೀಟಿಂಗ್ನಲ್ಲಿ ಮಾತನಾಡುವಾಗಲೂ ಕೂಡ ಹೇಳಿದ ಒಂದು ಮಾತೇನು ಅಂತ ಹೇಳಿದ್ರೆ, ಇದೊಂದು ಚಿಕ್ಕ ಸಮಸ್ಯೆ, ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಅದು ಬಗೆಹರಿಯುತ್ತೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ.
ಇದನ್ನು ಕೂಡ ಬಿಜೆಪಿಯ ಸಂಸದರು ಬಹಳ ಕಟುವಾದ ಮಾತುಗಳಲ್ಲಿ ಟೀಕಿಸ್ತಾ ಇದ್ದಾರೆ. ಒಳ ಮಾತುಕತೆಯಲ್ಲಿ ಈ ರೀತಿ ಇದು ಸಣ್ಣ ಸಮಸ್ಯೆ ಅಂತ ಹೇಳಿರೋದ್ರಿಂದಲೇ ಕಳೆದ 1 ವರ್ಷದಿಂದ ಇದು ಬಗೆಹರಿಯದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಎನ್ನುವಂತಹ ಮಾತನ್ನ ಸಂಸದರು ಕೂಡ ಈಗ ಹೇಳ್ತಾ ಇದ್ದಾರೆ. ಒಟ್ಟಾರೆ ಗಮನಿಸಿದರೆ ಯತ್ನಾಳ್ ಅವರ ದೆಹಲಿಯ ಯಾತ್ರೆ ಕೇವಲ ದಂಡದ ಯಾತ್ರೆ ಆಗಿರುವ ಸಾಧ್ಯತೆ ಇದೆ. ಅದೇ ರೀತಿ ಬಹಳ ಮುಖ್ಯ ನಾಯಕರನ್ನು ಕೂಡ ಅವರು ಯಾರನ್ನು ಭೇಟಿ ಆಗಲಿಕ್ಕೆ ಆಗಿಲ್ಲ. ಅಮಿತ್ ಶಾ ಅವರನ್ನಂತೂ ಭೇಟಿ ಆಗುವಂತಹ ಮಾತು ದೂರವೇ ಉಳಿಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಆಗುವಂತಹ ಅವಕಾಶ ಅವರಿಗೆ ಸಿಗೋದಿಲ್ಲ. ಬಹಳ ಸುಲಭವಾಗಿ ದೆಹಲಿಯಲ್ಲಿ ಭೇಟಿಗೆ ಸಿಗೋದು ಇಬ್ಬರೇ, ರಾಜನಾಥ್ ಸಿಂಗ್ ಮತ್ತು ಗಡ್ಕರಿ ಅನ್ನುವಂಥ ಮಾತನ್ನ ಸ್ವತಃ ಯತ್ನಾಳ್ ಅವರೇ ಪತ್ರಕರ್ತರ ಮುಂದೆ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಇವರು ಹೋಗಿದ್ದು ಪ್ರಯೋಜನ ಆಗೋದಿಲ್ಲ. ಇಲ್ಲಿ ವಿಜಯೇಂದ್ರ ಅವರು ಬಹಳ ಗಟ್ಟಿಯಾಗಿ ಮತ್ತೆ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ತಾರೆ. ಸದ್ಯಕ್ಕೆ ಯಾವ ಚುನಾವಣೆಯೂ ಕೂಡ ಇಲ್ಲದಿರೋದ್ರಿಂದ ಬಿಜೆಪಿ ಹೈಕಮಾಂಡ್ ಕೂಡ ಈ ವಿಷಯದಲ್ಲಿ ನಿಧಾನ ಧೋರಣೆಯನ್ನೇ ಅನುಸರಿಸುತ್ತದೆ ಎನ್ನುವುದು ಕಾಣ್ತಾ ಇದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನಷ್ಟು ಪ್ರಚಲಿತ ವಿದ್ಯಮಾನಗಳ ಸುದ್ದಿ ವಿಶ್ಲೇಷಣೆಗೆ ಸದಾ ನೋಡ್ತಾ ಇರಿ ತ್ರಿವರ್ಣ ನ್ಯೂಸ್. ನಮಸ್ಕಾರ.